ಶಿವನ ಮಾಂತ್ರಿಕ ಡ್ರಮ್. ಬಹಳ ಹಿಂದೆ ಹಿಮಭರಿತ ಹಿಮಾಲಯದಲ್ಲಿ ಶಿವನು ಕೈಲಾಸ ಪರ್ವತದ ಮೇಲೆ ಶಾಂತವಾಗಿ ಕುಳಿತು ತನ್ನ ಮಾಂತ್ರಿಕ ಡಮರು ನುಡಿಸುತ್ತಿದ್ದ. ಡ್ರಮ್ನ ಪ್ರತಿ ಬಡಿತವೂ ಜಗತ್ತನ್ನು ಸಂತೋಷ ಮತ್ತು ಜೀವನದಿಂದ ತುಂಬಿತು. ಮರಗಳು ಅರಳಲು ಪ್ರಾರಂಭಿಸಿದವು, ನದಿಗಳು ನೃತ್ಯ ಮಾಡಿದವು ಮತ್ತು ಪಕ್ಷಿಗಳು ಸಿಹಿ ಹಾಡುಗಳನ್ನು ಹಾಡಿದವು. ಒಂದು ದಿನ ಶಿವನ ಗೂಳಿ ಪುಟ್ಟ ನಂದಿ, ಶಿವನೇ, ನಿನ್ನ ಡ್ರಮ್ ಎಲ್ಲವನ್ನೂ ಹೇಗೆ ಸುಂದರಗೊಳಿಸುತ್ತದೆ ಎಂದು ಕೇಳಿದನು. ಶಿವ ಮುಗುಳ್ನಗುತ್ತಾ, ಏಕೆಂದರೆ ಈ ಡ್ರಮ್ನಿಂದ ಬರುವ ಪ್ರತಿಯೊಂದು ಶಬ್ದವೂ ಪ್ರೀತಿ, ಶಾಂತಿ ಮತ್ತು ಸೃಷ್ಟಿಯನ್ನು ಹೊಂದಿದೆ ಎಂದು ಹೇಳಿದನು. ಅವನಿಗೆ ತೋರಿಸಲು ಶಿವನು ಸೌಮ್ಯವಾದ ಲಯವನ್ನು ನುಡಿಸಿದನು. ಡಮ್ ಡಮ್ ಡಮ್. ಇದ್ದಕ್ಕಿದ್ದಂತೆ ಹೂವುಗಳು ಸುತ್ತಲೂ ಕಾಣಿಸಿಕೊಂಡವು, ಸಣ್ಣ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ನಂದಿಯ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ನಂತರ ಶಿವನು, ನೀವು ಪ್ರೀತಿಯಿಂದ ಏನನ್ನಾದರೂ ಮಾಡಿದಾಗ ಜಗತ್ತು ಈ ಡ್ರಮ್ನಂತೆಯೇ ಪ್ರಕಾಶಮಾನವಾಗುತ್ತದೆ ಎಂದು ಹೇಳಿದನು. ಆ ದಿನದಿಂದ ನಂದಿ ತನ್ನ ಪ್ರೀತಿಯ ಶಿವನಂತೆ ಪ್ರೀತಿ ಮತ್ತು ದಯೆಯನ್ನು ಎಲ್ಲೆಡೆ ಹರಡಲು ಪ್ರಯತ್ನಿಸಿದನು.